ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನಾವು ವಾಕ್ಯಗಳನ್ನು ಕೇಳುವುದಕ್ಕಿಂತ ಮುಂಚೆ ಕೆಲವು ನಿಮಿಷ ಪ್ರಾರ್ಥನೆ ಮಾಡಿಕೊಡೋಣ. ನಮ್ಮ ರಕ್ಷಕನೂ ಒಡೆಯನೂ ಆಗಿರುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವರೇ, ನಮಗೆ ಈ ಸಮಯದಲ್ಲಿ ಬೇಕಾದಂಥ ವಾಕ್ಯಗಳನ್ನು ನಿಮ್ಮ ಪವಿತ್ರಾತ್ಮನ ಮೂಲಕ ನಮಗೆ ದಯಪಾಲಿಸಿಕೊಡಬೇಕಾಗಿ ಬೇಡ್ತೇನೆ. ಕರ್ತನೆ, ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರೊಂದಿಗೆ ಮಾತಾಡಬೇಕಾಗಿ ಬೇಡ್ತೇನೆ. ಕರ್ತನೆ, ಬೇಕಾದಂಥ ಜ್ಞಾನ, ವಿವೇಕ, ಬುದ್ಧಿ, ತಿಳುವಳಿಕೆಯನ್ನು ಅನುಗ್ರಹಿಸಿಕೊಡಿ ದೇವ. ಈ ಸಮಯದಲ್ಲಿ ನಮ್ಮ ಬೇಕಾದಂಥ ವಾರ್ತೆಯನ್ನು ಕೊಟ್ಟದಕ್ಕೋಸ್ಕರ ಸ್ತೋತ್ರ. ಮತ್ತು ದೇವರೇ, ನಾವು ಇಂಡಿಯಾ ದೇಶಕ್ಕೋಸ್ಕರ ನಿನ್ನ ಸನ್ನಿಧಾನದಲ್ಲಿ ಬರ್ತೇವೆ ದೇವರೇ, ನಮ್ಮ ದೇಶವನ್ನು ನೀವು ಗುಣಪಡಿಸಬೇಕಾಗಿ ಬೇಡ್ತೇನೆ. ಕರ್ತನೆ, ಈ ಕೊರೋನಾ ವೈರಸ್ ಕಾಯಿಲೆಯಿಂದ ಸಂಪೂರ್ಣವಾಗಿ, ಈ ಉಪದ್ರವದಿಂದ ಸಂಪೂರ್ಣವಾಗಿ ನಮಗೆ ಬಿಡುಗಡೆ ಕೊಡಬೇಕಾಗಿ ಬೇಡ್ತೇನೆ. ಕರ್ತನೆ ದೇವರೇ, ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀವು ಸರ್ವಶಕ್ತನು, ಮಹಾಕೃಪೆಯುಳ್ಳ ದೇವರು, ದಯಾಸಾಗರನು. ಕರ್ತನೆ ದೇವರೇ, ಮನುಷ್ಯನ ತಪ್ಪುಗಳನ್ನು ಕ್ಷಮಿಸಿ ಕರ್ತನೆ, ನಮ್ಮ ಇಂಡಿಯಾ ದೇಶದ ಮೇಲೆ ನಿಮ್ಮ ದಯೆ ಇರಲಿ ದೇವರೇ. ಈ ಒಂದು ದೇಶವನ್ನು, ನಮ್ಮ ದೇಶವನ್ನು ನೀನು ಸಂಪೂರ್ಣವಾಗಿ ಕೊರೋನಾ ಉಪದ್ರವದಿಂದ ಬಿಡುಗಡೆ ಕೊಡಬೇಕಾಗಿ ಬೇಡ್ತೇನೆ. ಕರ್ತನೆ ಮತ್ತು ಎಲ್ಲ ಲಾಕ್ಡೌನು ಇರದಂತೆ ಎಲ್ಲ ಕಡೆ ಮತ್ತೆ ಹೊಸದಾಗಿ ನಾವು ಜೀವನ ಮಾಡುವಂಥ ಸಹಾಯ ಮಾಡಿ ಕರ್ತನೆ. ಹಳೆಯ ಜೀವಿತವನ್ನು ನಾರ್ಮಲ್ವಾಗಿ ಯಾವ ರೀತಿ ನಾವು ಯಾವುದೇ ರೆಸ್ಟ್ರಿಕ್ಷನ್ ಇಲ್ದಿರ, ಯಾವುದೇ ಲಾಕ್ಡೌನ್ ಇಲ್ದಿರ ಜೀವನ ಮಾಡ್ತಾ ಇದ್ವೋ ಕರ್ತನೆ, ಆ ಜೀವನ ತಿರುಗ ನೀವು ನಮಗೆ ದಯಪಾಲಿಸ್ಕೊಡ್ಬೇಕಾಗಿ ಬೇಡ್ತೇನೆ. ಕರ್ತನೆ, ನಮ್ಮ ಇಂಡಿಯಾ ದೇಶವನ್ನು, ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿದ್ದಕ್ಕೋಸ್ಕರ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಮ್ಮೊಂದಿಗೆ ಮಾತಾಡೋದಕ್ಕೋಸ್ಕರ ನಿನ್ನ ವಾಕ್ಯದ ಮೂಲಕ ನಿನಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವು ನಮ್ಮ ವಾಕ್ಯದ ಭಾಗವನ್ನು ಓದಿಕೊಡೋಣ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 7ನೇ ವಚನ. ನಾವು ಯಾವ ವಿಷಯವಾಗಿ ಧ್ಯಾನ ಮಾಡ್ತಾ ಇದ್ದೀವಿ ಅಂತಂದರೆ, ಆಲೋಚನೆಗಳ ಶಕ್ತಿಯನ್ನು ಕಂಡುಹಿಡಿಯುವುದು. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ಅಂದರೆ ಮನುಷ್ಯ ತಾನು ಯಾವ ರೀತಿಯಾಗಿ ಯೋಚನೆ ಮಾಡ್ತಾನೋ ಅದೇ ರೀತಿಯಾಗಿ ಬದುಕ್ತಾನೆ. ನಿಮ್ಮ ಬದುಕು, ನಿಮ್ಮ ಜೀವನಗಳನ್ನು ನೀವು ಬದಲಾಯಿಸಬೇಕು ಅಂತಂದರೆ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ. ನಿಮ್ಮ ಜೀವನ ಯಾವ ರೀತಿ ಬದುಕಬೇಕು ಅಂತ ಹೇಳಿ ನೀವೇ ತೀರ್ಮಾನ ಮಾಡ್ಬೋದು, ನೀವೇ ಡಿಸೈಡ್ ಮಾಡ್ಬೋದು ಯಾವ ರೀತಿ ನಾನು ಬದುಕಬೇಕು ಅಂತ. ಅದು ನಿಮ್ಮ ಕೈಲಿದೆ. ಅವರು ನಿಮ್ಮ ಪಕ್ಕದ ಮನೆಯವ್ರ ಕೈಲಿ ದೇವರು ನಿಮ್ಮ ಜೀವನ ಯಾವ ರೀತಿಯಾಗಿ ಬದುಕಬೇಕು ಅಂತ ಕೊಟ್ಟಿಲ್ಲ. ಇನ್ನು ಎಲ್ಲನೂ ದೇವ್ರ ಕೈಲೇ ಇಲ್ಲ. ದೇವ್ರು ಇಟ್ಟಂಗೆ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊತಾರೆ. ಹೌದು, ದೇವರು ನೀನು ಚೆನ್ನಾಗಿರಬೇಕು, ಆಶೀರ್ವಾದ ಹೊಂದಬೇಕು, ನೀನು ನಿನ್ನ ಜೀವನದಲ್ಲಿ ಯಶಸ್ಸನ್ನು ನೋಡಬೇಕು ಅಂತಲೇ ದೇವರ ಆಸೆ. ಆದರೂ ನೀವು ದೇವರ ಜೊತೆಗೆ ನಾವು ಕೋಆಪರೇಟ್ ಮಾಡಬೇಕು. ದೇವರ ದಾರಿಯಲ್ಲಿ ನಡೆಯೋದನ್ನು ನಾವು ಕಲ್ತ್ಕೋಬೇಕು. ಮತ್ತು ದೇವರ ವಾಕ್ಯಗಳ ಪ್ರಕಾರ ನಮ್ಮ ಮನಸ್ಸನ್ನು, ನಮ್ಮ ಆಲೋಚನೆಗಳನ್ನು ನಾವು ಬದಲಾಯಿಸುವಾಗ ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ. ದೇವರ ಆಶೀರ್ವಾದಗಳನ್ನು ನೋಡಲು ನಾವು ಪ್ರಾರಂಭಿಸುತ್ತೇವೆ. ಅದೇ ನೋಡಿ ಇಂಪಾರ್ಟೆಂಟು, ಆಲೋಚನೆಗಳು ಇಂಪಾರ್ಟೆಂಟು. ಅದೇ ರೀತಿಯಾಗಿ ಸರಿಯಾದ ಮನಸ್ಸನ್ನು ನಾವು ಸೆಟ್ ಮಾಡ್ಕೊಳ್ಬೇಕು. ನೋಡಿ, ಆಲೋಚನೆಗಳಿಗೆ ಬಹಳ ಶಕ್ತಿ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ನೀವು ಕೆಟ್ಟದಾಗಿ ಆಲೋಚನೆ ಮಾಡಿದರೆ ಕೆಟ್ಟದಾದ ಫಲಗಳನ್ನು ನೋಡ್ತೀರಾ. ಒಳ್ಳೆಯ ಆಲೋಚನೆಗಳು ನೀವು ಮಾಡುವಾಗ ಒಳ್ಳೆಯ ಫಲಗಳನ್ನ ಬಿಡ್ತೀರಾ. ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಮನಸ್ಸನ್ನು ಸೆಟ್ ಮಾಡೋದು ನಾವು ಕಲ್ತ್ಕೊಳ್ಬೇಕು. ಆಲ್ರೆಡಿ ನಾವು ಇದೇ ರೀತಿಯಾಗಿ ನನಗೆ ಒಳ್ಳೇದು ಯೋಚನೆ ಮಾಡೋಕ್ಕಾಗಲ್ಲ, ಪಾಸಿಟಿವ್ ಆಗಿ ನಾನು ಯೋಚನೆ ಮಾಡೋಕ್ಕಾಗಲ್ಲ ಅಂಥೇಳಿ ನಾವು ಹಿಂದೆ ಉಳಿದು ಕೂತ್ಕೊಳ್ಬಾರ್ದು. ಸರಿಯಾಗಿ ಯೋಚನೆ ಮಾಡಲು ನಿಮ್ಮಿಂದ ಸಾಧ್ಯ. ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಅಯ್ಯೋ, ನಾನು ಇದೇ ರೀತಿ ಇದ್ದೀನಿ, ಹಿಂಗೇ ಬೆಳೆದ್ಬಿಟ್ಟಿದ್ದೀನಿ, ನನ್ನ ಚಿಕ್ಕಂದಿನಿಂದ ನನಗೆ ಆಗೋದೇ ಇಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ. ಇನ್ನೂ ಕೆಲವರು ಹೇಳ್ತಾರೆ ಅಂದರೆ, ನಾನು ಒಳ್ಳೆ ಯಶಸ್ಸು ಜೀವನನ ನಾನು ನೆನಪು ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಕಲ್ಪನೆನೇ ಮಾಡ್ಕೊಳಕ್ಕಾಗಲ್ಲ, ನಾನು ಚೆನ್ನಾಗಿರ್ತೀನಿ, ನಾನು ಐಶ್ವರ್ಯವಂತನಾಗಿ ಬದುಕ್ತೀನಿ, ನಾನು ಸಮೃದ್ಧಿಯುಳ್ಳ ಜೀವನದಲ್ಲಿ ನಡೀತೀನಿ ಅಂತ ಹೇಳೋರು ಕೆಲವರು ಅಂತಾರೆ. ನಾನು ಆ ರೀತಿಯಾಗಿ ನೆನಪೇ ಮಾಡ್ಕೊಳಕ್ಕಾಗಲ್ಲ, ಕಲ್ಪನೆನೇ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ರೀತಿ ಇಲ್ಲ ನೋಡಿ, ಬೈಬಲ್ ನಮ್ಗೆ ಆ ರೀತಿ ಬೋಧನೆ ಮಾಡಲ್ಲ. ನೀವು ನಿಮ್ಮ ಜೀವನ ಯಾವ ರೀತಿ ಇರಬೇಕು ಅಂಥೇಳಿ ನೀವೇ ಕಲ್ಪನೆ ಮಾಡಿಕೊಂಡು ಅದರ ಪ್ರಕಾರ ನಡಿಬೋದು.
ಅದಕ್ಕೆ ಸರಿಯಾದ ಮನಸ್ಸನ್ನು ನೀವು ಸೆಟ್ ಮಾಡ್ಕೊಳೋದನ್ನು ಕಲ್ತ್ಕೋಬೇಕು. ಒಂದು ವೇಳೆ ಇಷ್ಟು ದಿವಸ ಕಲ್ತ್ಕೊಂಡಿಲ್ಲ ಅಂದರೆ ಇನ್ಮೇಲೆ ಕಲ್ತ್ಕೊಳ್ಳಿ, ಅದು ಸಾಧ್ಯ ಆಗುತ್ತೆ. ಅದಕ್ಕೆ ನೋಡಿ, ಈ 1 ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಚನ ಓದಿಕೊಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಅಂದರೆ ಮನುಷ್ಯ 3 ಭಾಗ, ಆತ್ಮ ಪ್ರಾಣ ಶರೀರ 3 ಇದೆ. ಆದರೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಇವಾಗ ಪ್ರಾಣ ಅನ್ನೋದ್ರ ಬಗ್ಗೆ. ಪ್ರಾಣ ಅಂದರೆ ಇಂಗ್ಲೀಷಲ್ಲಿ ಸೋಲ್ ಅಂತ ಹೇಳ್ತಾರೆ. ಪ್ರಾಣ ಅಂತಂದರೆ ಅಲ್ಲಿ ನಿಮ್ಮ ಭಾವನೆಗಳಿರ್ತವೆ, ಅಲ್ಲಿ ನಿಮ್ಮ ಸಂಕಲ್ಪ ಶಕ್ತಿ ಇರುತ್ತೆ ಮತ್ತು ಮನೋಬಲಗಳು. ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ವಿಲ್ ಪವರ್ ಅಂದರೆ ಆಯ್ಕೆ ಮಾಡುವಂಥ ಶಕ್ತಿ. ನಿಮ್ಮ ಭಾವನೆಗಳು, ನಿಮ್ಮ ಸಂಕಲ್ಪಗಳು, ನಿಮಗೆ ಇಚ್ಛೆಗಳು, ನಿಮ್ಮ ಆಸೆಗಳು, ನಿಮಗೆ ಆಯ್ಕೆ ಮಾಡೋ ಶಕ್ತಿ ನಿಮ್ಮ ಪ್ರಾಣದಲ್ಲಿರೋದು. ಅದೇ ದೇವರು ಹೇಳ್ತಾರೆ, ನಿಮ್ಮ ಪ್ರಾಣ ಎಷ್ಟು, ನಿಮ್ಮ ಆತ್ಮ ಯಾವ ರೀತಿಯಾಗಿ ಅಭಿವೃದ್ಧಿ ಹೊಂದುತ್ತೋ ನಿಮ್ಮ ಜೀವನ ಅದೇ ಪ್ರಕಾರ ಇರುತ್ತೆ. ನಾವು 3ನೇ ಯೋಹಾನ 2ನೇ ವಚನದಲ್ಲಿ ನೋಡ್ತೀವಿ, ಪ್ರಿಯನಾದವನೇ, ನಿನ್ನ ಆತ್ಮ ಬಾಳುವ ಪ್ರಕಾರ ನೀನು ಎಲ್ಲ ವಿಷಯದಲ್ಲೂ ಸಮೃದ್ಧಿಯಾಗಿರಬೇಕು ಅಂಥೇಳಿ ನಾನು ಬಯಸ್ತೀನಿ ಅಂಥೇಳಿ ಯೋಹಾನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂದರೆ ನಿಮ್ಮ ಮೈಂಡ್, ನಿಮ್ಮ ಮನಸ್ಸು ಎಷ್ಟು ಸಮೃದ್ಧಿಯಾಗುತ್ತೋ ನಿಮ್ಮ ಶಾರೀರಿಕ ಸಮೃದ್ಧಿ, ನಿಮ್ಮ ಆರ್ಥಿಕ ಸಮೃದ್ಧಿ ಅದರ ಪ್ರಕಾರನೇ ಇರುತ್ತೆ. ಅದಕ್ಕೆ ನಾವು ಮನಸ್ಸನ್ನು ಬದಲಾಯಿಸ್ಕೊಂಡು ದೇವರ ವಚನಕ್ಕೆ ಕಡೆಗೆ ನಾವು ಆಲೋಚನೆ ಮಾಡೋ ಥರ ನಾವು ಬದಲಾದರೆ ನಮ್ಮ ಜೀವನ ಕೂಡ ಬದಲಾಗುತ್ತೆ. ಇವಾಗ ನೋಡಿ, ಇನ್ನೊಂದು ವಚನ ಓದೋಣ. ಜ್ಞಾನೋಕ್ತಿ 25:28. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಅಂದರೆ ನಿಮ್ಮ ಆತ್ಮ ನಿಮಗೆ ಸ್ವಾಧೀನ ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅದು ಗೋಡೆ ಬಿದ್ದಿರೋ ಒಂದು ಊರಿಗೆ ಸಮಾನ ಅಂತ ಇದೆ. ಇವಾಗ ಒಂದು ಊರಿದೆ ನೋಡಿ, ಅಲ್ಲಿ ಒಂದು ಗೋಡೆ ಇಲ್ಲ, ಅದಕ್ಕೊಂದು ಪ್ರೊಟೆಕ್ಷನ್ ಇಲ್ಲ, ಅದಕ್ಕೊಂದು ಬೇಲಿ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಯಾವ ವಿರೋಧಿಯಾದರೂ ಅದರೊಳಗಡೆ ಎಂಟ್ರಾಗ್ಬೋದು. ಯಾರು ಬೇಕಾದರೂ ಆ ಜಾಗವನ್ನು ಆವರಿಸ್ಕೊಳ್ಬೋದು, ಯಾರು ಬೇಕಾದರೂ ಅಲ್ಲಿರೋ ಮನುಷ್ಯರಿಗೆ ತೊಂದರೆ ಕೊಡ್ಬೋದು, ಅಲ್ಲಿರೋ ಜನರಿಗೆ ಹಿಂಸೆ ಕೊಡ್ಬೋದು. ಹಾಳೂರಿಗೆ ಸಮಾಧಾನ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಒಂದು ಬೇಲಿ ಇಲ್ಲ ಅಂತಂದರೆ ಎಂಟ್ರಿ ಫ್ರೀ. ಅದೇ ಥರ ನಿಮ್ಮ ಆತ್ಮ ನೀವು ಸ್ವಾಧೀನ ಮಾಡ್ಕೊಂಡಿಲ್ಲ ಅಂತಂದರೆ, ಅದನ್ನು ಯಾವ ರೀತಿಯಾಗಿ ದೇವರ ವಚನ ಪ್ರಕಾರ ನೀವು ಇಟ್ಕೊಳ್ಳೋದಕ್ಕೆ ನೀವು ಒಂದು ಶ್ರಮ ತಗೊಂಡಿಲ್ಲ ಅಂತಂದರೆ ಸೈತಾನನಿಗೆ ಫ್ರೀ ಎಂಟ್ರಿ. ಅಲ್ಲಿ ಏನು ನೀವು ಅದಕ್ಕೆ ಒಂದು ಎಫರ್ಟ್ ತೊಗೊಂಡಿಲ್ಲ ಅಂತಂದರೆ, ಒಂದು ಶ್ರಮ, ಒಂದು ಪ್ರಯತ್ನ ತಗೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಸೈತಾನ ಬಂದು ತನ್ನ ಕೋಟೆನ ನಿಮ್ಮ ಮನಸ್ಸಿನಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಮ್ಮ ಆತ್ಮ, ನಿಮ್ಮ ಮನಸ್ಸು, ನಿಮ್ಮ ಮೈಂಡು ದೇವರ ವಚನದ ಪ್ರಕಾರ ಕಟ್ಟಲ್ಪಡಬೇಕು. ಒಂದು ವೇಳೆ ಅದು ದೇವರ ವಚನ ಪ್ರಕಾರ ಇಲ್ಲದಿದ್ದರೆ ಲೋಕ ಅದು ಬಂದು ಕಟ್ಟುತ್ತೆ. ಸೈತಾನ ಬಂದು ಅಲ್ಲಿ ತನ್ನ ರಾಜ್ಯವನ್ನು ಕಟ್ತಾನೆ. ಅವನು ತನ್ನ ಒಂದು ರಾಜ್ಯವನ್ನು ನಿಮ್ಮ ಮನಸ್ಸಿನಲ್ಲಿ ಸ್ಥಾಪನೆ ಮಾಡ್ತಾನೆ. ಅವನ ಆಲೋಚನೆಗಳು, ಅವನ ಒಂದು ಯೋಜನೆಗಳನ್ನ ನಿಮ್ಮ ಮೈಂಡಲ್ಲಿ ಅವನು ಕಟ್ತಾನೆ. ಸೈತಾನ ಹೆಂಗ್ರಿ ಕಟ್ತಾನೆ ಅಂತ ನೀವು ನನ್ನ ಕೇಳ್ಬೋದು. ಆರಾಮಾಗಿ ಡೈಲಿ ನ್ಯೂಸ್ ಕೇಳಿ, ಜನರ ಹತ್ರ ಹೋಗಿ ಮಾತಾಡಿ, ಅನ್ಯ ಜನರ ಹತ್ರ ಸ್ವಲ್ಪ ಮಿಂಗಲಾಗಿ ನೋಡಿ, ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಅವ್ರು ಮಾತಾಡೋದು ಅಪನಂಬಿಕೆ, ಅವ್ರು ಮಾತಾಡೋದು ಲೋಕದಲ್ಲಿ ಏನು ನಡೀತಾ ಇದೆಯೋ ಅದನ್ನೇ ಮಾತಾಡೋದು. ತಮ್ಮ ಸಂದರ್ಭಗಳು, ಸನ್ನಿವೇಶಗಳು, ಸಿಚುವೇಶನ್ ಯಾವ ರೀತಿ ಇದೆ, ಇನ್ನೂ ಎಷ್ಟು ಮೋಸ ಆಗುತ್ತೆ, ಇನ್ನೂ ಎಷ್ಟು ತೊಂದರೆ ಆಗುತ್ತೆ, ಇನ್ನೂ ಎಷ್ಟು ಉಪದ್ರವ ಬರುತ್ತೆ, ಇನ್ನೂ ಎಷ್ಟು ತೊಂದರೆಗಳು ಬರುತ್ತೆ ಅಂತಲೇ ಅವ್ರು ಮಾತಾಡ್ತಾರೆ. ಅಯ್ಯೋ ಇದನ್ನು ಮೋಸವಾಗ್ಬಿಡುತ್ತೆ, ಇದಿನ್ನು ಮುಂದೆ ಉದ್ಧಾರನೇ ಆಗಲ್ಲ, ಇನ್ನು ಮುಂದೆ ಏನೂ ಬದಲಾಗಲ್ಲ, ಇದು ಹಿಂಗೆ ಇರುತ್ತೆ, ಇನ್ನು 7 ವರ್ಷ ಈ ಕೊರೋನಾ ಒಂದು ಪ್ರಾಬ್ಲಮ್, ಇನ್ನು 7 ವರ್ಷ ಹಿಂಗೆ ಇರುತ್ತೆ ಅಂತ ಅದೇ ಜನ ಮಾತಾಡೋದು. ಆ ಮಾತುಗಳು ನೀವು ಕೇಳುವಾಗ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಆ ಮಾತಿನ ಪ್ರಕಾರ ಪ್ರಭಾವ ಬೀರುತ್ತೆ. ನಿಮ್ಮ ಮನಸ್ಸಲ್ಲಿ ಆ ಪ್ರಭಾವ ಬೀರೋವಾಗ ಏನಾಗುತ್ತೆ ಅಂದರೆ ನೀವು ಅವ್ರ ಥರನೇ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಅವ್ರ ಥರ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗ ಅವ್ರಿಗಿರುವಂಥ ಫಲಗಳೇ ನಿಮಗೂ ಬರುತ್ತೆ. ಅದಕ್ಕೆ ನೋಡಿ, ಕ್ರೈಸ್ತರು ಅನ್ಯ ಜನರ ಪ್ರಕಾರ ಜೀವನ ಮಾಡಬಾರ್ದು ಅಂತಲೇ ದೇವ್ರು ಹೇಳೋದು. ಅನ್ಯ ಜನರ ಪ್ರಕಾರ ನಾವು ಜೀವನ ಮಾಡಿದ್ರೆ, ಅನ್ಯ ಜನರ ಪ್ರಕಾರ ನಾವು ಆಲೋಚನೆಗಳು ಮಾಡಿದ್ರೆ ಅವರಿಗೆ ಬರುವಂಥ ಫಲಗಳೇ ನಮಗೂ ಬರುತ್ತೆ. ಇನ್ನೊಂದು ವಚನ ನೋಡೋಣ. ಯೆಶಾಯ 51ನೇ ಅಧ್ಯಾಯ 1ನೇ ವಚನ. ಸದ್ಧರ್ಮ ನಿರತರಾದ ಯೆಹೋವನ ಭಕ್ತರೇ, ನನ್ನ ಮಾತನ್ನು ಕೇಳಿರಿ. ನೀವು ಯಾವ ಬಂಡೆಯೊಳಗಿಂದ ಒಡೆದು ತೆಗೆಯಲ್ಪಟ್ಟಿರಿ, ಯಾವ ಗುಂಡಿಯಿಂದ ತೋಡಲ್ಪಟ್ಟಿರಿ ಎಂಬುದನ್ನು ನೋಡಿರಿ.
ನಿಮ್ಮ ಪಿತೃವಾದ ಅಬ್ರಹಾಮನನ್ನು ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಂದರೆ ಇಲ್ಲಿ ಕ್ವಶನ್ ಸ್ಟಾರ್ಟ್ ಮಾಡಬೇಕಾದ್ರೆ ಸದ್ಧರ್ಮ ನಿರತರಾದ ಅಂತೇಳಿ ಕನ್ನಡದಲ್ಲಿ ಯಾವುದೋ ಒಂದು ಹಳೆಯ ಒಂದು ಕನ್ನಡ ಕೊಟ್ಬಿಟ್ಟಿದ್ದಾರೆ. ನಾನು ಅದನ್ನು ಸಿಂಪಲ್ಲಾಗಿ ಹೇಳ್ತೀನಿ. ಇನ್ನೊಂದು ವಚನ ಕೂಡ ಇಲ್ಲಿ ಒಂದು ಆ್ಯಡ್ ಮಾಡಿಲ್ಲ ಕನ್ನಡ ಟ್ರಾನ್ಸ್ಲೇಷನಲ್ಲಿ. ಅದನ್ನು ಸಿಂಪಲ್ಲಾಗಿ ಹೇಳ್ತೀನಿ. ಸದ್ಧರ್ಮ ನಿರತರಾದ ಅಂದರೆ ನೀತಿವಂತರಾಗಿರುವ ದೇವರ ಮಕ್ಕಳೇ, ಅಂದರೆ ನೀತಿಯ ಮಾರ್ಗದಲ್ಲಿ ನಡೆಯುವಂಥ ಯೆಹೋವನ ಭಕ್ತರೇ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನೀವೆಲ್ಲರೂ ನೀತಿವಂತರಾಗಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನ ರಕ್ತ ನಿಮ್ಮನ್ನು ಸಕಲ ಅನೀತಿಯಿಂದ ಶುದ್ಧೀಕರಿಸಿ ನಿಮ್ಮನ್ನು ನೀತಿವಂತರಾಗಿ ಮಾಡಿದೆ. ನೀವು ನೀತಿವಂತರು ಅಂತ ಹೇಳುತ್ತೆ ಬೈಬಲ್ ನಮಗೆ. ನಾವೆಲ್ಲರೂ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರೋ ಒಂದು ಮೂಲಕ ನಾವು ನೀತಿವಂತರಾಗಿದ್ದೀವಿ. ನೀವು ನಾನು ಏನೋ ಒಳ್ಳೆ ಕಾರ್ಯಗಳು ಮಾಡ್ತಾಯಿದ್ದೀವಿ, ನಾವೇನೂ ತಪ್ಪು ಮಾಡಿಲ್ಲ ಅಂತ ನಾವು ನೀತಿವಂತರಲ್ಲ. ನಾವು ತಪ್ಪು ಮಾಡಿರೋದಕ್ಕೆ ಯೇಸು ಕ್ರಿಸ್ತನ ರಕ್ತ ನಮಗೋಸ್ಕರ ಕ್ರಯ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದೆ. ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ನೀತಿವಂತರಾಗಿ ಮಾಡಿದೆ. ಯೇಸು ಕ್ರಿಸ್ತ ಯಾವುದೇ ತಪ್ಪು ಮಾಡಿದಿರ ಪಾಪರಹಿತ ಜೀವನ ಮಾಡಿ ಒಂದು ತಪ್ಪು ಮಾಡಿದಿರನು ಶಿಲುಬೆ ಮೇಲೆ ನಾವು ಸಾಯುವಂಥ ಸ್ಥಳದಲ್ಲಿ ಆತನು ಸತ್ತದಕ್ಕೋಸ್ಕರ, ಆತನು ಒಂದು ತಪ್ಪೇ ಮಾಡದೇ ಇರೋದಕ್ಕೋಸ್ಕರ ನಾವು ಆತನ ವಚನದ ಮೇಲೆ ಆತನ ರಕ್ತದ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ನಾವು ನೀತಿವಂತರು. ನಾವೆಲ್ಲ ಕಾರ್ಯಗಳು ಕರೆಕ್ಟಾಗಿ ಮಾಡ್ತೀವಿ ಅಂತ ನಾವು ನೀತಿವಂತರಲ್ಲ. ಯೇಸು ಕ್ರಿಸ್ತನ ಮೂಲಕ ನಾವು ನೀತಿವಂತರು. ತಂದೆ ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ನೋಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ರೆಫರ್ ಮಾಡ್ತಾ ಇರೋದು, ನೀವು ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟ ನೀತಿವಂತರ, ಯೆಹೋವನ ಭಕ್ತರೇ. ಇನ್ನೊಂದು ವಚನ ಇಲ್ಲಿ ಕನ್ನಡದಲ್ಲಿ ಏನು ಆ್ಯಡ್ ಆಗಿಲ್ಲ ಅಂತಂದರೆ ದೇವರನ್ನು ಹುಡುಕುವವರೇ ಅಂತ ಇದೆ. ಇಂಗ್ಲೀಷಲ್ಲಿ ಏನಿದೆ ಅಂದರೆ ಯು ದಟ್ ಸೀಕ್ ದ ಲಾರ್ಡ್, ಅಂದರೆ ದೇವರನ್ನು ಹುಡುಕುವವರೇ. ನೀವು ದೇವರನ್ನು ಹುಡುಕ್ತೀರಾ? ಇವಾಗ ನಾನು ಹೆಂಗಪ್ಪ ಆಲೋಚನೆಗಳು ಮಾಡ್ಕೋಬೇಕು ಅಂತ ಹೇಳಿ ನೀವು ಕಷ್ಟಪಡೋ ಸ್ಥಾನದಲ್ಲಿದ್ದರೆ ಈ ಸ್ಟೆಪ್ಸ್ನ ಫಾಲೋ ಮಾಡಿ. ಏನಂದರೆ ಮೊದಲು ತಿಳ್ಕೊಳ್ಳಿ ನೀವು ನೀತಿವಂತರು. ಎರಡನೇದು ತಿಳ್ಕೊಳ್ಳಿ ನೀವು ದೇವರನ್ನ ಹುಡುಕಬೇಕು ಮತ್ತು ದೇವರ ಶಬ್ದಕ್ಕೆ ಕಿವಿ ಕೊಡಬೇಕು. ನಿಮ್ಮ ಕಿವಿಯನ್ನು ನಿಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸ್ಬೇಕು. ದೇವರ ವಚನ ಏನು ಹೇಳ್ತಾ ಇದೆ ಇಲ್ಲಿ ಇವಾಗಿರೋ ನಮ್ಮ ಸಿಚುವೇಶನ್ಗೆ, ಈ ಲೋಕ ಈ ರೀತಿ ಮಾತಾಡ್ತಾ ಇದೆ, ದೇವ್ರು ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ. ಇವಾಗ ನಾವು ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡ್ತೀವಿ? ಲೋಕ ಕೊಡೋ ರಿಪೋರ್ಟ್ ಬಗ್ಗೆ ಇಂಟ್ರೆಸ್ಟ್ ಕೊಡ್ತೀವಾ, ಇಲ್ಲ ದೇವರು ನಮಗೆ ಈ ಸಮಯದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಗಮನ ಕೊಡ್ತೀವಾ? ನಿಮ್ಮ ಗಮನ ಎಲ್ಲಿ ಕೊಡ್ತೀರೋ ಅದು ತುಂಬ ಇಂಪಾರ್ಟೆಂಟು. ಯಾಕೆ ಗಮನ ಎಲ್ಲಿ ಕೊಡ್ತೀರೋ ಆ ಒಂದು ಗಮನ ಏನಾಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ನಂಬಿಕೆಯಾಗಿ ಬದಲಾಗುತ್ತೆ. ಆ ಮನಸ್ಸಿನಲ್ಲಿ ನಂಬಿಕೆಯಾಗಿ ಬದಲಾಗುವಾಗ ಅದರ ಪ್ರಕಾರನೇ ಹೊರಗಡೆ ಜೀವನ ಮಾಡ್ತೀರ. ಅದಕ್ಕೆ ನೋಡಿ ಯೆಶಾಯ ಹೇಳ್ತಾ ಇದ್ದಾನೆ ಅಂದರೆ, ಯೆಹೋವನ ಭಕ್ತರೇ, ನೀತಿವಂತರೇ, ಯೆಹೋವನನ್ನು ಹುಡುಕುವವರೇ, ದೇವರ ಶಬ್ದಕ್ಕೆ ಕಿವಿಗೊಡಿರಿ, ದೇವರ ಮಾತನ್ನು ಕೇಳಿರಿ. ದೇವರ ಮಾತನ್ನು ಕೇಳುವಾಗ ಏನಾಗುತ್ತೆ ಅಂದರೆ, ನಾವು ನೆಕ್ಸ್ಟ್ ವಚನ ಓದೋಣ. ಅದೇ ಯೆಶಾಯ 51 2ನೇ ವಚನದಿಂದ ಓದಿಕೊಡೋಣ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದವನಲ್ಲವೇ? ಯೆಹೋವನು ಚೀಯೋನನ್ನು ಸಂತೈಸುವನು. ಈ ದಿನ ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, ನಿಮ್ಗೆ ಏನೇ ಕಷ್ಟ ಇದ್ದರೂ, ಏನೇ ತೊಂದರೆಗಳು ನೀವೀಗ ಅನುಭವಿಸ್ತಾ ಇದ್ರು, ದೇವರು ನಿಮಗೆ ಒಂದು ವಾಗ್ದಾನ ಕೊಡ್ತಾ ಇದ್ದಾನೆ. ಏನಂತಂದರೆ, ನೀವು ಎಷ್ಟೇ ತೊಂದರೆಯಲ್ಲಿದ್ದರೂ ನಿಮ್ಮನ್ನು ನಾನು ಸಂತೈಸುವೆನು. ಅಂದರೆ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಕಂಫರ್ಟ್ ಮಾಡ್ತೀನಿ, ನಿಮಗೆ ಸಮಾಧಾನ ಕೊಡ್ತೀನಿ, ನಿಮ್ಮನ್ನು ಆರೈಸ್ತೀನಿ, ನಿಮ್ಮನ್ನು ಪಾಲಿಸ್ತೀನಿ, ನಿಮ್ಮನ್ನು ಪೋಷಿಸ್ತೀನಿ, ನನ್ನ ಶಬ್ದಕ್ಕೆ ಕಿವಿಗೊಡಿರಿ ಅಂತ ದೇವರು ಹೇಳ್ತಾ ಇರೋದಿಲ್ಲಿ. ದೇವ್ರಿಗೆ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ. ಆತನು ಅಸಾಧ್ಯಗಳಲ್ಲಿ ದೇವರು ಎಲ್ಲ ವಿಷಯದಲ್ಲೂ ನೀವು ಯಾವುದು ದೇವ್ರಿಗೆ ಅಸಾಧ್ಯ, ಇದು ಆಗೋದೇ ಇಲ್ಲ ದೇವ್ರ ಕೈಲಿ ಅಂತ ಹೇಳೋಕ್ಕಾಗಲ್ಲ. ಆತನ ಅಸಾಧ್ಯಗಳ ದೇವರು. ಅಸಾಧ್ಯ ಅಂತ ನೀವು ಯಾವುದು ಅಂತ ಹೇಳ್ತಿರೋ ದೇವರಿಗೆ ಅದು ಸಾಧ್ಯ. ಮನುಷ್ಯರಿಂದ ಇದು ಅಸಾಧ್ಯವಾಗಬಹುದು, ಆದರೆ ದೇವರಲ್ಲಿ ಎಲ್ಲವೂ ಸಾಧ್ಯ. ದೇವರು ಏನು ಮಾಡ್ತಾರೆ ನೀವು ಆತನ ವಚನವನ್ನು ನೀವು ಕೇಳುವಾಗ? ಮುಂದಕ್ಕೆ ಓದೋಣ. ಅಲ್ಲಿನ ಹಾಳು ಪ್ರದೇಶವನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನು ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು. ಅಂದರೆ ನಿಮ್ಮ ಜೀವನ ಒಂದು ಬರಡಾಗಿರೋ ಜೀವನ ಇರಬಹುದು, ಒಂದು ಒಣಗಿ ಹೋಗಿರೋ ಥರ ಜೀವನ ಇರಬಹುದು.
ಆದರೆ ದೇವರು ಏನು ಹೇಳ್ತದೆ ಅಂದರೆ, ಅದನ್ನು ನಾನು ಏದೇನ್ ತೋಟದ ಥರ ಬದಲಾಯಿಸ್ತೀನಿ. ನಿಮ್ಮ ಮೇಲೆ ದೇವರ ಆಶೀರ್ವಾದ ಇದೆ, ನಿಮ್ಮ ಮೇಲೆ ದೇವರ ಕರುಣೆ ಇದೆ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ನಿಮ್ಮ ಮೇಲೆ ಕೃಪೆಯುಳ್ಳವನಾಗಿದ್ದಾನೆ, ನಿಮಗೆ ಸಹಾಯ ಮಾಡಲು ಇಚ್ಛಯಿಸ್ತಾ ಇದ್ದಾನೆ ಈ ಸಮಯದಲ್ಲಿ ಕೂಡ. ಆದರೆ ನೀವು ಲೋಕದ ಶಬ್ದಕ್ಕೆ ಕಿವಿಗೊಡದೆ ದೇವರ ಶಬ್ದಕ್ಕೆ ಕಿವಿಗೊಟ್ಟು ಪವಿತ್ರಾತ್ಮನು ನಿಮಗೆ ಈ ಸಮಯದಲ್ಲಿ ಏನು ಹೇಳ್ತಾ ಇದ್ದಾನೋ ಅದನ್ನು ಹಿಡ್ಕೊಂಡು ನೀವು ಹಿಂಬಾಲಿಸಬೇಕು. ಲೋಕ ಕುಣಿಯೋ ಥರ ನಾವು ಕುಣಿಬಾರ್ದು, ನಾವು ದೇವರ ವಚನದ ಪ್ರಕಾರ ನಡಿಬೇಕು. ಅವಾಗೇ ಆಶೀರ್ವಾದಗಳನ್ನ ಹೊಂದಕ್ಕಾಗೋದು. ದೇವರಿಗೆ ಯಾವ ಸಿಚುವೇಶನ್ ಕೂಡ ದೇವ್ರು ಚಾಲೆಂಜ್ ಮಾಡೋಕ್ಕಾಗಲ್ಲ. ಇವಾಗ ನೋಡಿ, ಅಬ್ರಹಾಮನ ಎಕ್ಸಾಂಪಲ್ ಆಗಿ ದೇವರು ನಮಗಿಲ್ಲಿ ಮಾತಾಡ್ತಾ ಇದ್ದಾರೆ. ಅಬ್ರಹಾಮನನ್ನು ದೇವರು ಬಾಬಿಲೋನಿನಿಂದ ಕರೆದು ಕಾನಾನ್ ದೇಶದಲ್ಲಿ ವಾಸ ಮಾಡು, ಈ ಒಂದು ಕಾನಾನ್ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ನಾನು ಕೊಡ್ತೀನಿ ಅಂತ ಹೇಳಿ ದೇವರು ಆತನೊಂದಿಗೆ ಒಡಂಬಡಿಕೆ ಮಾಡಿದರು. ಆದರೆ ಅಬ್ರಹಾಮ ಕರೆದಾಗ ಒಬ್ಬನೇ, ಆಕೆ ಹೆಂಡತಿ ಬಂಜೆ ಆಗಿದ್ಲು. ಒಬ್ಬನ್ನೇ ಕರೆದು ಒಬ್ಬಳೆ ಹೆಂಡತಿ, ಅವ್ರ ಇಬ್ಬರ ಮೂಲಕ ದೇವರು ಇಸ್ರಾಯೇಲ್ ಸಂತಾನವನ್ನೇ, ಒಂದು ದೇಶವನ್ನೇ ಅವರ ಮೂಲಕ ದೇವರು ಉಂಟು ಮಾಡಿದ್ರು. ಅದೇ ನೋಡಿ ದೇವ್ರಿಗೆ ಸಾಧ್ಯ. ಅಬ್ರಾಹ್ಮನ ಪರಿಸ್ಥಿತಿ ನೋಡಬೇಕಂದ್ರೆ ವಯಸ್ಸಾಗೋಗಿದೆ, ಅವನಿಗೆ ಒಬ್ಬ ಮಗನೂ ಇಲ್ಲ. ಸಾರಳು ನೋಡಿದ್ರೆ ಇಲ್ಲಿ ಬಂಜೆ. ಆ ಸಿಚುವೇಶನ್ ಯಾವ ರೀತಿಯಾಗಿದೆ ಅಂತಂದರೆ, ಸಾರಳು ಇನ್ನು ಜನ್ಮಕ್ಕೂ ಯಾವ ಮಗುವನ್ನು ಹೆರುವುದಿಲ್ಲ, ಆಕೆ ಬಸರಾಗುವುದಿಲ್ಲ, ಆಕೆ ಮಗುನ ಪಾಲಿಸೋದಿಲ್ಲ ಅಂತ ಹೇಳಿ ಅವನ ಮೈಂಡಲ್ಲಿ ಅದೇ ರೀತಿಯಾಗಿ ಚಿಕ್ಕ ವಯಸ್ಸಿಂದ ಆಕೆ ಬೆಳೆದ್ಬಿಟ್ಲು. ಆ ಸಾರಳ ಬಗ್ಗೆ ಬೈಬಲ್ ಇಂಟ್ರಡಕ್ಷನ್ ಕೊಡಬೇಕಾದ್ರೇ, ಸಾರಳು ಅಂತೇಳಿ ಫಸ್ಟ್ ಟೈಮ್ ನಾವು ಬೈಬಲ್ ಓದಬೇಕಾದ್ರೆ ಫಸ್ಟ್ ಆಕೆ ಬಗ್ಗೆ ಏನು ಬರೆದಿದೆ ಅಂದರೆ, ಆಕೆ ಬಂಜೆಯಾಗಿದ್ದಳು. ಅಬ್ರಹಾಮನು ವಯಸ್ಸಾಗಿತ್ತು, ಸಾರಳಿಗೂ ವಯಸ್ಸಾಗಿತ್ತು. ಸಾರಳಿಗೆ ಒಂದು ಸ್ತ್ರೀಯ ಪ್ರಕಾರ ಎಲ್ಲ ಒಂದು ಇದು ಮುಟ್ಟುಗಳು ನಿಂತು ಹೋಗಿತ್ತು. ಆಕೆಗೆ ಒಂದು ಮಗು ಆಗುವ ಯಾವ ಪರಿಸ್ಥಿತಿನೂ ಇರಲಿಲ್ಲ. ಅದು ನೋಡಿ, ಅಬ್ರಹಾಮನಿಗೆ ವಯಸ್ಸಾಗಿದೆ, ಇಬ್ಬರಿಗೂ ವಯಸ್ಸಾಗಿದೆ. ದೇವ್ರು ಹೇಳ್ತಾರೆ ನಿಮಗೊಂದು ಮಗು ಕೊಡ್ತೀನಿ ಅಂತ. ಸಾರಳ ಸ್ಥಿತಿ ನೋಡಿದ್ರೆ ಬಂಜೆ. ಇವರಿಬ್ಬರಿಗೂ ಹೆಂಗಪ್ಪ ಮಕ್ಕಳಾಗುತ್ತೆ? ಆದರೆ ಅವರು ದೇವರು ಹೇಳಿದ್ರು, ನಿಮಗೆ ನಾನು ಮಗನ ಕೊಡ್ತೀನಿ, ಈಸಾಕನನ್ನು ಕೊಡ್ತೀನಿ, ನಿಮ್ಮ ಮೂಲಕ ಅಬ್ರಹಾಮನ ಮೂಲಕ ನಾನು ಒಂದು ದೊಡ್ಡ ಜನಾಂಗ, ಇಸ್ರಾಯೇಲ್ ಜನಾಂಗವನ್ನು ನಾನು ಮಾಡ್ತೀನಿ ಅಂತ ಹೇಳಿ ದೇವರು ಅಬ್ರಹಾಮನನ್ನು ಮಾತ್ರ ಕರೆದು ಆತನಿಗೆ ತನ್ನ ಮಾರ್ಗಗಳನ್ನು, ತನ್ನ ನೀತಿಯನ್ನು ಬೋಧನೆ ಮಾಡಿ ದೇವರು ನಂಬಿಕೆ ಅನ್ನೋದು ಯಾವ ರೀತಿ ಆತನು ಲೈಫಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು, ಬಾಬಿಲೋನ್ ಥರ ಯೋಚನೆ ಮಾಡದೆ ನನ್ನ ಪ್ರಕಾರ ಯೋಚನೆ ಮಾಡಬೇಕು ಅಂತಲೇ ಹೇಳಿ ದೇವರು ಅಬ್ರಹಾಮನನ್ನು ಬಾಬಿಲೋನಿನಿಂದ ಕಾನಾನ್ ದೇಶಕ್ಕೆ ಕರ್ಕೊಂಡು ಬಂದ ಮೇಲೆ ದೇವರು ತನ್ನ ಮಾರ್ಗಗಳನ್ನು ಆತನಿಗೆ ಬೋಧಿಸಿದರು. ಬೋಧನೆ ಮಾಡುವಾಗ ಅಬ್ರಹಾಮನ ಮನಸ್ಸು ದೇವರ ವಚನದ ಪ್ರಕಾರ ತಿರುಗಕ್ಕೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ. ಒಂದು ದಿನ ಅಬ್ರಹಾಮ ದೇವರಲ್ಲಿ ಬೆಳೆಯುವಾಗ ಏನಂತಂದರೆ, ದೇವರ ಒಂದು ವಾಗ್ದಾನಗಳು ಆತನ ಜೀವನದಲ್ಲಿ ಫಲಿಸಿದವು. ಆತನು ಒಬ್ಬ ಬಂಜೆ ಆಗಿದ್ದವಳು ಅನೇಕ ಮಕ್ಕಳಿಗೆ ತಾಯಿಯಾದಳು. ಅದು ನೋಡಿ ದೇವರಿಗೆ ಮಾಡಲು ಸಾಧ್ಯ. ಇವಾಗ ನಿಮ್ಮ ಪರಿಸ್ಥಿತಿ ಈ ಲೋಕದ ಪ್ರಕಾರ ಸಿಚುವೇಶನ್ ಕಷ್ಟ ಇರಬೇಕಾದ್ರೆ ಆ ಕಷ್ಟದ ಪ್ರಕಾರನೇ ನೀವು ಬದುಕ್ತೀರಾ ಅಂತ ನೀವು ಅಂದ್ಕೊಳ್ಬಾರ್ದು. ನಿಮ್ಮ ಮನಸ್ಸು ಆ ರೀತಿ ಸೆಟ್ ಮಾಡ್ಕೋಬೇಡಿ. ಎಲ್ಲರಿಗೂ ಆಗಿದ್ದು ನನಗಾಗುತ್ತೆ ಅಂದ್ಕೋಬೇಡಿ. ಎಲ್ಲರಿಗೂ ಆಗೋದು ನಮಗಾಗಲ್ಲ. ಯಾಕೆಂದರೆ ನಾವು ದೇವರ ಮಕ್ಕಳು. ದೇವರು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿದ್ದಾರೆ. ಆ ಯೇಸು ಕ್ರಿಸ್ತನ ರಕ್ತದ ಮೂಲಕ ದೇವರು ನಮಗೆ ಒಡಂಬಡಿಕೆ ಮಾಡಿರೋದು. ಮಗನನ್ನು ಕೊಟ್ಟ ಮೇಲೆ ದೇವರು ನಿಮಗೆ ಸಮಸ್ತವನ್ನು ದಯಪಾಲಿಸದೇ ಇರುವನ? ಮಗನನ್ನೇ ನಿಮಗೆ ಪಾಪಿಗಳಾಗಿದ್ದಾಗಲೇ ಯೇಸು ಕ್ರಿಸ್ತ ನಿಮಗೋಸ್ಕರ ರಕ್ತ ಸುರಿಸಲ್ಪಟ್ಟಾಗ, ನಿಮ್ಮನ್ನು ಕ್ರಯ ಕೊಟ್ಟು ಕೊಂಡುಕೊಂಡಾಗ, ಈಗ ನೀವು ದೇವರ ಮಕ್ಕಳಾಗಿದ್ದೀರಾ, ನೀತಿವಂತರಾಗಿದ್ದೀರಾ, ಆಶೀರ್ವಾದ ಹೊಂದಿದ್ದೀರಾ, ಒಡಂಬಡಿಕೆಗೆ ಪಾತ್ರರಾಗಿದ್ದೀರಿ. ಈ ಸಮಯದಲ್ಲಿ ದೇವರು ನಿಮ್ಮನ್ನು ಕೈ ಬಿಡ್ತಾರಾ? ಪರಿಸ್ಥಿತಿಗಳು ಕಷ್ಟ ಇದೆ, ಆಗಲ್ಲ ನನ್ನ ಕೈಯಲ್ಲಿ ಮಾಡೋಕ್ಕೆ ಅಂತ ದೇವ್ರು ಹೇಳ್ತಾರಾ? ದೇವರೇ ಏನು ಸಹಾಯ ಮಾಡೋಕ್ಕಾಗಲ್ಲ ಈ ಸಮಯದಲ್ಲಿ ಅಂತ ಕೆಲವ್ರು ಅಂದ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲ ನೋಡಿ, ದೇವರಿಗೆ ಯಾವುದೇ ಸಂದರ್ಭ ಸನ್ನಿವೇಶಗಳು ಚಾಲೆಂಜ್ ಮಾಡೋದಕ್ಕಾಗಲ್ಲ. ಕೊರೋನಾ ವೈರಸ್ಸು ದೇವ್ರ ಮುಂದೆ ಏನು ಚಾಲೆಂಜ್ ಮಾಡೋಕ್ಕಾಗಲ್ಲ. ಆದರೆ ನೀವು ಅದನ್ನು ಮನಸ್ಸಲ್ಲಿ ಚಾಲೆಂಜಾಗಿ ತಗೊಳ್ಳಿ. ಇದು ನನ್ನನ್ನು ಆಳೋದಕ್ಕೆ ನಾನು ಬಿಡಲ್ಲ. ಲೋಕ ಹೇಳೋ ನ್ಯೂಸು, ನೀವು ಟಿ ವಿಲಿ ಹೇಳೋ ನ್ಯೂಸ್ನ ನಾನು ಮೈಂಡಲ್ಲಿ ಬಿಡೋದಿಲ್ಲ. ನಾನು ಮೈಂಡಲ್ಲಿ ಬಿಡೋದು ದೇವರ ವಚನ ಮಾತ್ರ. ನಿಮ್ಮ ಮೈಂಡನ್ನು ನೀವೇ ಸ್ವಾಧೀನಪಡಿಸ್ಕೊಳ್ಬೇಕು. ನಿಮ್ಮ ಮನಸ್ಸನ್ನು ನೀವೇ ದೇವರ ವಚನದ ಪ್ರಕಾರ ತುಂಬಿಸಿಟ್ಕೊಳ್ಬೇಕು. ದೇವರ ವಚನದ ಪ್ರಕಾರ ನಿಮ್ಮ ಮನಸ್ಸಲ್ಲಿ ನೀವು ತುಂಬಿಸ್ಕೊಂಡು ಇಡೋವಾಗ ಅದರ ಪ್ರಕಾರನೇ ನೀವು ಮಾತಾಡ್ತೀರ.
ಅದರ ಪ್ರಕಾರನೇ ಫಲ ಬರುತ್ತೆ. ಯಾವುದೇ ಬೀಜವನ್ನು ನೀವು ಬಿತ್ತುವಾಗ ಆ ಬೀಜದ ಫಲಗಳನ್ನೇ ನೀವು ಅನುಭವಿಸೋದು. ಇವಾಗ ಒಂದು ಆ್ಯಪಲ್ ಹಾಕಿದ್ರೆ, ಆ್ಯಪಲ್ ಬೀಜ ಹಾಕಿದ್ರೆ ಮಾವಿನಕಾಯಿ ಬರಲ್ಲ. ಅದೇ ಥರ ಒಂದು ಬಾಳೆಹಣ್ಣು ಮರ ನಾವು ನೆಟ್ಟುವಾಗ ಸೋರೆಕಾಯಿ ಬರಲ್ಲ. ಅದು ದೇವರು ಮಾಡಿರುವ ನೀತಿ ನಿಯಮ. ಅದೇ ಥರ ಯಾವಾಗೂ ವರ್ಕ್ ಆಗುತ್ತೆ, ಅದು ಬದಲಾಗೋದೇ ಇಲ್ಲ. ದೇವರ ವಚನ ಅನ್ನೋದು ಬೀಜದ ಥರನೇ. ನೀವು ಒಳ್ಳೆಯ ವಾಕ್ಯಗಳನ್ನು ನೀವು ಹೃದಯದಲ್ಲಿ ನೀವು ಬಿತ್ತುವಾಗ ಏನಾಗುತ್ತೆ ಅಂದರೆ ಒಳ್ಳೆಯ ಫಲಗಳನ್ನ ಬಿಡ್ತೀರಾ. ಅದೇ ರೀತಿಯಾಗಿ ಹೊರಗಡೆ ಮಾತಾಡೋ ಜನ ಆ ಒಂದು ಮಾತುಗಳನ್ನು ನೀವು ಹೃದಯದಲ್ಲಿ ಮನಸ್ಸಿನಲ್ಲಿ ಬಿಡುವಾಗ ಆ ಫಲಗಳು ನಿಮಗೆ ಬರುತ್ತೆ. ನೀವೇ ಡಿಸೈಡ್ ಮಾಡ್ಬೋದು, ನೀವೇ ತೀರ್ಮಾನ ಮಾಡ್ಬೋದು ನಾನು ಯಾವ ರೀತಿ ಬದುಕಬೇಕು ಅಂತ. ಅದು ನಿಮ್ಮ ಕೈಲಿದೆ. ಇನ್ನೊಬ್ಬರ ಕೈಲಿ ದೇವ್ರು ಕೊಟ್ಟಿಲ್ಲ ನೋಡಿ, ಅದೇ ಒಂದು ದೇವ್ರು ನಮಗೆ ಕೊಟ್ಟಿರೋ ಗಿಫ್ಟು. ನೀವೇ ಡಿಸೈಡ್ ಮಾಡ್ಬೋದು ನೀವು ಯಾವ ರೀತಿ ಬದುಕ್ತೀರಾ ಅಂತ. ಡಿಸೈಡಿಂಗ್ ಪವರ್ ನಿಮ್ಮ ಕೈಲಿದೆ, ಅಧಿಕಾರ ನಿಮ್ಮ ಕೈಲಿದೆ, ಯೋಚನೆ ಮಾಡೋ ಶಕ್ತಿ ನಿಮ್ಮ ಕೈಲಿದೆ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ಜೀವ ಮರಣಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ನೀವು ಜೀವವನ್ನು ಆರಿಸಿಕೊಳ್ಳಿರಿ, ನಿಮ್ಮನ್ನು ನಿಮ್ಮ ಸಂತತಿಯನ್ನು ನಾನು ಆಶೀರ್ವಾದ ಮಾಡ್ತೀನಿ. ಜೀವ ಅನ್ನೋದು ನಾವು ಆರಿಸ್ಕೊಳ್ಬೇಕು. ಅದೇ ನೋಡಿ ನಿಮ್ಮ ಆತ್ಮ ದೇವರಲ್ಲಿ ಬೆಳೆಯೋದು ಅಂತಂದರೆ. ಆ ರೀತಿಯಾಗಿ ನೀವು ಇದೆಲ್ಲ ಒಂದು ದಿವಸದಲ್ಲಿ ನಡೆಯುವಂಥ ಕಾರ್ಯಗಳೆಲ್ಲ. ಡೈಲಿ ಬೈಬಲ್ ಓದೋದು, ಧ್ಯಾನ ಮಾಡೋದು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇವಾಗ ಹೊರಗಡೆ ನೋಡಿ ನ್ಯೂಸ್ ಡೈಲಿ ಹೇಳ್ತಾ ಇದ್ದಾರೆ, ಒಂದು ದಿವಸ ಮಿಸ್ ಮಾಡಿದರೆ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ವಚನ ಕೂಡ ಡೈಲಿ ಓದಿ. ಸೈತಾನ ಅಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ನಾವು ದೇವರ ರಾಜ್ಯದಲ್ಲಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ಕಂಟಿನ್ಯೂಸ್ ಆಗಿ ದೇವರ ವಚನಗಳನ್ನು ಒಳಗಡೆ ಬಿಡಬೇಕು. ಒಳಗಡೆ ಬಿಡುವಾಗ ಅದರ ಪ್ರಕಾರ ನಾವು ಫಲಗಳನ್ನು ನೋಡಲು ಪ್ರಾರಂಭಿಸ್ತೀವಿ. ಈ ವಾಕ್ಯಗಳು ನಿಮಗೆ ಆಶೀರ್ವಾದವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಕೇಳಿರುವಂಥ ಪ್ರತಿಯೊಬ್ಬೊಬ್ಬರನ್ನು ದೇವರು ಆಶೀರ್ವಾದ ಮಾಡಲಿ. ಈ ವಾಕ್ಯದ ಮೂಲಕ ನಿಮಗೆ ಪ್ರಯೋಜನವಾಗಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಾಟ್ಸಾಪ್ ನಂಬರ್ 9944283332. ನಿಮಗೆ ದೇವರು ಮಾಡಿದ ಉಪಕಾರಗಳನ್ನು, ಸಾಕ್ಷಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನಾವು ಕೂಡ ನಿಮ್ಮ ಜೊತೆ ಸಂತೋಷ ಪಡ್ತೀವಿ. ಮತ್ತು ನಿಮಗೆ ಯಾರಿಗಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಳುಹಿಸಿ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಮತ್ತು ಈ ವಾಕ್ಯಗಳನ್ನು ನಿಮಗೆ ಗೊತ್ತಿರೋ ಜನಕ್ಕೆ ಶೇರ್ ಮಾಡಿ. ನಿಮ್ಮ ಕುಟುಂಬದವರಿಗೆ, ಬಂಧು ಬಳಗದವರಿಗೆ, ಫ್ರೆಂಡ್ಸ್, ಕ್ರೈಸ್ತರಿಗೆ ದೇವರ ವಾಕ್ಯವು ಯಾರ್ಯಾರಿಗೆ ಬೇಕು ಅಂತ ಕೇಳ್ಕೊತಾರೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.